ಓಂ ಅರ್ಚಾತ ಪ್ರಾರ್ಚಾತ ಪ್ರೇಮೇಧಾ ಸ್ವರ್ಚಾತ ಅರ್ಚಂತು ಪುತ್ರಕಾಹ ಉತ ಪುಣ್ಯಧೃಷ್ಟ್ಮರ್ಚತ. ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ. ಇಂದಿನ ವಿಷಯ ದೇವರ ಪೂಜೆ. ದೇವರ ಪೂಜೆ ಏತಕ್ಕಾಗಿ ಮಾಡಬೇಕು, ಮಾಡೋದ್ರಿಂದ ಏನು ಫಲ, ಅದರಿಂದ ದೇವರಿಗೆ ಏನಾಗಬೇಕಿದೆ, ಈ ವಿಷಯವನ್ನು ತಿಳ್ಕೊಳ್ಳೋಣ. ದೇವರ ಪೂಜೆ ಅಂತಂದರೆ ಭಗವಂತನನ್ನು ಆರಾಧಿಸೋದು. ಆ ಆರಾಧಿಸೋದಕ್ಕೆ ಕ್ರಮವನ್ನು ತುಂಬ ಹೇಳ್ತಾರೆ. ಅದರಲ್ಲಿ ಏನು ಅಂತಂದರೆ, ಯಜ್ಞಾನಾಂ ತಪಸಾಂ ಚೈವ ಶುಭಾನಾಂ ಚೈವ ಕರ್ಮಣಾಂ ತದ್ ವಿಶಿಷ್ಟ ಫಲಂ ನೃಣಾಂ ಸದೈವಾರಾಧನಂ ಹರೇಹೇ. ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡುವಂತಹ ಈ ಶ್ಲೋಕ ಯಜ್ಞ, ಯಾಜನ, ತಪಸ್ಸು ಮತ್ತು ವಿಶಿಷ್ಟ ಫಲಗಳನ್ನು ಕೊಟ್ಟರೆ ಆ ಎಲ್ಲ ಫಲದಕ್ಕಿಂತ ಮಿಗಿಲಾದದ್ದು ಫಲ ಹರಿಗೆ ನಾವು ಹರಿಯನ್ನು ಆರಾಧನೆ ಮಾಡುವಂಥದ್ದು ಅಥವಾ ದೇವರ ಪೂಜೆಯನ್ನು ಮಾಡುವಂಥದ್ದು ಅಂತ ಹೇಳ್ತಾರೆ. ಹಾಗೆ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ಇನ್ನೊಮ್ಮೆ ಯಮ ನಿಯಮಾದಿಗಳನ್ನು ಹೇಳಬೇಕಾದ್ರೆ ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ ನಿಯಮ ಅಂದರೆ ಶೌಚ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿರಿಸಿಕೊಳ್ಳೋದು, ತಪಸ್ಸನ್ನು ಆಚರಣೆ ಮಾಡೋದು, ಇದ್ದಿದ್ದರಲ್ಲಿ ತೃಪ್ತಿಯನ್ನು ಪಡೋದು, ಸ್ವಾಧ್ಯಾಯನ ಶಾಸ್ತ್ರಾಧ್ಯಯನ ಮಾಡೋದು ಮತ್ತು ದೇವರ ಪೂಜೆಯನ್ನು ಮಾಡೋದು, ಇದಿಷ್ಟು ನಿಯಮ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ತಂತ್ರಸಾರದಲ್ಲಿ ನಾವು ಕಾಣ್ಬೋದು. ಹೀಗಾಗಿ ದೇವರ ಪೂಜೆಯ ಅವಶ್ಯಕತೆ, ಯಾವ ವ್ಯಕ್ತಿ ಮೋಕ್ಷವನ್ನು ಪಡಿಬೇಕು ಅಂತ ಇರ್ತಾನೋ ಆ ವ್ಯಕ್ತಿಗೆ ದೊಡ್ಡ ಸಾಧನೆ ಯಾವುದು ಅಂತಂದರೆ ದೇವರ ಪೂಜೆ. ನಮಗೆ ಈ ಸೃಷ್ಟಿ ಸಂಸಾರ ಅಂತ ಹೇಳೋ ದೊಡ್ಡ ಕ್ವಶನ್ ಪೇಪರಲ್ಲಿ ದೊಡ್ಡ ಮಟ್ಟದ ಅಥವಾ ದೊಡ್ಡ ಅಂಕಗಳಿರುವಂತಹ ಒಂದು ಕ್ವಶನ್ ಅಂತಂದರೆ ಅದಕ್ಕೆ ಉತ್ತರ ನಾವೇನಾದ್ರು ಕೊಡ್ತೀವಿ ಅಂತಂದರೆ ನಮ್ಮ ದೇವರ ಪೂಜೆ ಅನ್ನೋ ದೊಡ್ಡ ಆನ್ಸರನ್ನು ನಾವು ದೇವರಿಗೆ ಕೊಡ್ಬೋದು. ಹೀಗಾಗಿ ಅದರಿಂದ ನಾವು ಈ ಎಕ್ಸಾಮಿಂದ ಉತ್ತೀರ್ಣ, ಅರ್ಥಾತ್ ಈ ಸಂಸಾರ ಸೃಷ್ಟಿ ಲಯ, ಈ ಹುಟ್ಟು ಸಾವು ನಡುವಿನ ಚಕ್ರದಿಂದ ನಾವು ಬಿಡುಗಡೆ ಕಾಣಲಿಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು. ಹೀಗಾಗಿ ನಾವು ಆ ದೇವರ ಪೂಜೆಯಲ್ಲಿ ದೇವರನ್ನು ಉಪಾಸನೆ ಮಾಡೋದು ಹೇಗೆ ಅನ್ನೋದಕ್ಕೆ ಎರಡು ವಿಧ ಇದೆ. ಒಂದು ಅಚಲ ಪ್ರತಿಮೆ, ಏನು ನಾವು ನೋಡುವಂತಹ ದೇವರ ಪ್ರತಿಮೆ ಮತ್ತು ಚಕ್ರಾಂಕಿತ ಸಾಲಿಗ್ರಾಮ ಇನ್ನು ಇತ್ಯಾದಿ, ಅದಕ್ಕೆ ದೇವರ ಪೂಜೆಗೆ ಬಳಸುವಂತಹ ತುಳಸಿ ಇತ್ಯಾದಿಗಳ ಸೇವೆ. ಆದರೆ ಇದೆಲ್ಲವೂ ಒಂದಾದರೆ ಇನ್ನೊಂದು ವಿಧ ಯಾವುದು ಅಂತಂದರೆ ಚಲಪ್ರತಿಮೆ. ಚಲಪ್ರತಿಮೆ ಅಂತಂದರೆ ನಡೆದಾಡುವಂತಹ ಪ್ರತಿಮೆ. ಯಾವುದ್ರಿ ನಡೆದಾಡೋದು ಅಂತಂದರೆ ಭಗವಂತನ ಸನ್ನಿಧಾನ ಹೊತ್ತಂತಹ ಗುರು ಹಿರಿಯರು, ಜ್ಞಾನಿಗಳು, ಸಜ್ಜನರು, ಆ ಭಗವಂತನ ದಾಸರು. ಹೀಗಾಗಿ ಇವರೆಲ್ಲರ ಶುಶ್ರೂಷೆ ಮಾಡೋದು, ಗುರುಗಳಿಗೆ ಸೇವೆ ಮಾಡೋದು, ಇದೆಲ್ಲವೂ ಕೂಡ ಭಗವಂತನ ಸೇವೆ. ನಮ್ಮಲ್ಲಿ ಯಜುರ್ವೇದದಲ್ಲಿ ಒಂದು ಮಾತಿದೆ, ವೇದ ಮಂತ್ರ ಇದೆ, ಯಾವತಿ ವೈ ದೇವತಾಸ್ತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಭ್ಯೋ ದಿವೇ ದಿವೇ ನಮಸ್ಕುರ್ಯಾನ್ನ ಶ್ಲೀಲಂ ಕೀರ್ತಯೇತ್ ಇವ ದೇವತಾ ಪ್ರೀಣಾತಿ. ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಹೋಮ ಹವನ ಮಾಡಿದ್ರಲ್ಲಿ ಫಲವನ್ನು ಏನು ಗಳಿಸ್ತಾನೋ ಅದಕ್ಕಿಂತ ಹೆಚ್ಚು ಫಲ ಒಬ್ಬ ಒಳ್ಳೆ ಜ್ಞಾನಿಯಾದಂತಹ ವಿಪ್ರನಿಗೆ ನಮಸ್ಕಾರ ಮಾಡೋದ್ರಿಂದ ನಾನು ಅತೀ ಖುಷಿಯನ್ನು ಪಡ್ತೀನಿ ಅಂತ ದೇವರು ಹೇಳ್ತಾನಂತೆ. ಆ ಒಬ್ಬ ವ್ಯಕ್ತಿ ಹೇಗಿರಬೇಕು ಆ ವಿಪ್ರ ಅಂತಂದರೆ ವೇದವನ್ನು ತಿಳಿದಿರೋನಾಗಿರಬೇಕು. ಹಾಗೆ ನಾ ಅಶ್ಲೀಲಂ ಕೀರ್ತಯೇತ್ ಎಂದು ಇನ್ನೊಬ್ಬರಿಗೆ ನೋವಾಗುವಂತಹ ಮಾತು, ಕೆಟ್ಟ ಮಾತು ಆಡಿರಕೂಡದು. ಅಂತಹ ವ್ಯಕ್ತಿಯಲ್ಲಿ ನಾನು ಪೂರ್ಣ ಸನ್ನಿಹಿತನಾಗಿರ್ತೀನಿ. ಅಂಥವ್ರಿಗೆ ನೀವು ಒಂದು ನಮಸ್ಕಾರ ಮಾಡೋದ್ರಿಂದ ನಾನು ಅತಿ ತೃಪ್ತಿ ಪಡ್ತೀನಿ ಅಂತ ದೇವರು ಹೇಳ್ತಾನಂತೆ. ಹೀಗಾಗಿ ನಮ್ಮ ಪ್ರಾಣೇಶದಾಸರು ಕೂಡ ಒಂದು ಮಾತನ್ನು ಹೇಳ್ತಾರೆ ಅವರ ಪದ್ಯದಲ್ಲಿ, ಚಲಾ ಪ್ರತಿಮೆ ಪದಗಳಾಚಿಸದಲೇ ಮಲ್ಲ ತಿನ್ನುತ್ತಿಯಲ್ಲೋ ಅಂತ. ಅಂದರೆ ಅಚಲ ಪ್ರತಿಮೆ ಮಾತ್ರ ಪೂಜೆ ಮಾಡಿ ದೇವರ ಪೂಜೆ ಮುಗಿಸಿ ದೇವ್ರ ಮನೆ ಬಾಗಿಲು ಹಾಕಿ ಪೆಟ್ಟಿಗೆ ಕಟ್ಟಿಟ್ರೆ ಮಾರನೇ ದಿನ ಹೋಗೋ ತನಕ ನಾವು ದೇವ್ರ ಮನೆಗೆ ತಲೆ ಹಾಕಲ್ಲ ರೀ ಅಂತಂದರೆ ಅದು ಅಧಮ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಉಚ್ಚ ಸ್ಥಿತಿಯಲ್ಲಿ ನಾವು ದೇವರ ಪೂಜೆ ಅಂತ ಕಾಣೋದಾದರೆ ಅದು ಅಚಲ ಪ್ರತಿಮೆಯಲ್ಲಿ ಅಲ್ಲ, ಚಲಪ್ರತಿಮೆಗಳಲ್ಲಿ. ಹೀಗಾಗಿ ಅಚಲ ಪ್ರತಿಮೆ ಅಧಮ ಆದರೆ ಚಲಪ್ರತಿಮೆಗಳಲ್ಲಿ ಅತಿ ಉನ್ನತವಾದಂತಹ ಸನ್ನಿಧಾನ ದೇವತೆಗಳ ಅಥವಾ ಭಗವಂತನ ಸನ್ನಿಧಾನ ನಾವು ಗುರುಗಳಲ್ಲಿ ಹಿರಿಯರಲ್ಲಿ ಕಾಣ್ಬೋದು. ಹೀಗಾಗಿ ಎರಡು ರೀತಿ ನಾವು ದೇವರ ಉಪಾಸನೆ ಅಥವಾ ದೇವರ ಪೂಜೆಯನ್ನು ನಾವು ಮಾಡಿದಲ್ಲಿ ಭಗವಂತ ಅತಿ ಸುಪ್ರಸನ್ನನಾಗ್ತಾನೆ ಅನ್ನೋದರಲ್ಲಿ ಎರಡು ಅಕ್ಷರ ಮಾತು ಬೇರೆ ಇಲ್ಲ. ಹೀಗಾಗಿ ಆ ಭಗವಂತನನ್ನು ಎಲ್ಲರೂ ದೇವರ ಪೂಜೆ ಚಲ ಹಾಗೂ ಅಚಲ ಎರಡರಲ್ಲೂ ನಾವು ಉಪಾಸನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಹರೇ ನಮಃ.